ಗುರುಜಿ, ಸಂಸ್ಕಾರಗಳ ವಿಭಾಗ ನಮ್ಮ ಕೊನೆಯ ವಿಭಾಗದಲ್ಲಿ ಕೊನೆಯ ಮಾತೇನು? ಇವತ್ತಿನ ದಿವಸ ಬಹಳ ಚೆನ್ನಾಗಿರ್ತಕ್ಕಂಥ ವೀಕ್ಷಕರೇ, ತಮ್ಮೆಲ್ಲರೂ ಇಂಥ ಒಂದು ವೈಶಿಷ್ಟ್ಯತೆ ಇವತ್ತು ನಾವು ಮಾತಾಡಿರ್ತಕ್ಕಂಥ ವಿಚಾರ ಭಗವತ್ ಕೃಪಾಕಟಾಕ್ಷ ಎಂದಿಗೂ ಆಗ್ತಾ ಇರಬೇಕು ಭೂಮಿ ಮೇಲೆ ಅಂತ ಹೇಳ್ತೀವಿ. ಎಲ್ಲ ವಿಚಾರಗಳು ಮಾತಾಡಿದ್ವಿ. ಆದರೆ ಇವತ್ತು ಯಾರಾದರೂ ನಿಜವಾಗ್ಲೂ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಎಷ್ಟೋ ಜನ ಮಾಧ್ಯಮದ ಮುಖಾಂತರ ಕೇಳಿದ್ರು. ಏನ್ರಿ ನೀವೆಲ್ಲರೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜ್ಯೋತಿಷ್ಯವನ್ನು ತಮ್ಮ ತಮ್ಮ ವಿಚಾರವನ್ನು ವೈಯಕ್ತಿಕವಾಗಿ ಮಾಡ್ತೀರಾ, ಎಲ್ಲರೂ ತಮ್ಮ ತಮ್ಮ ಸತ್ತಕ್ಕೆ ಲೋಕಕ್ಕೋಸ್ಕರ ಯಾರಾದರೂ ಮಾಡ್ತೀರಾ ಅಂತ. ನಾನು ಇದುವರ ತನಕ ಯಾವುದೇ ಕಾರಣಕ್ಕೂ ಇಂಥ ಒಂದು ವಿಶೇಷತೆ ಏನು ಅಂದರೆ ವೈಯಕ್ತಿಕವಾಗಿ ಮಾಡದೇ ಇರತಕ್ಕಂಥದ್ದು, ಲೋಕಕರನೇ ಮಾಡಿರೋದು, ಎಂದೂ ಲೋಕಕ್ಕೋಸ್ಕರನೇ ಇರತಕ್ಕಂಥದ್ದು. ಇದು ಸತ್ಯ 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 ಅನ್ನೋ ಭಾವದಲ್ಲಿ ನಮ್ಮ ಜಗನ್ಮಾತೆ ಕೃಪಾಕಟಾಕ್ಷ ಎಂದಿಗೂ ನಿಮಗೆ ಆಗೋದು ರೀತಿ ಇವತ್ತು ಈ ವರ್ಷದ ಶಿವರಾತ್ರಿಯಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶನಿ ಜಯಂತಿಯಂದು ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋ ಸದಾವಕಾಶ. ಪ್ರತಿಯೊಬ್ಬರು ವೀಕ್ಷಕರಲ್ಲಿ ಆ ಗಂಟನ್ನು ನಾವು ಸ್ವತಃ, ನೀವು ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಮೊಮ್ಮಕ್ಕಳು, ತಾತ ಮುತ್ತಾತ, ಮರಿ ಮಕ್ಕಳು, ಅಕ್ಕ ಅಣ್ಣ ತಂಗಿ, ಚಿಕ್ಕಪ್ಪ ದೊಡ್ಡಪ್ಪ, ಯಾರಪ್ಪ ಇರಲಿ ಎಲ್ಲರೂ ಸರ್ವದಾ ಒಬ್ಬೊಬ್ಬನೇ ಪ್ರತ್ಯೇಕವಾಗಿ ಒಂದೊಂದು ಗಂಟನ್ನು ಇಟ್ಟು ಅದರಲ್ಲಿ ಪಂಚಲೋಹಗಳು ಅಂತ ಹೇಳ್ತೀವಿ, 5 ವಿಧವಾದ ಲೋಹಗಳು. ಇದನ್ನು ಅಕಸ್ಮಾತ್ ಸಿಗದೇ ಇದ್ದ ಪಕ್ಷದಲ್ಲೂ ಅಲ್ಲೇ ಸಿಗೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ. ಅದಲ್ಲದೆ ದೇವಸ್ಥಾನ ಆಗಿರತಕ್ಕಂಥ ಮಹಾಕ್ಷೇತ್ರ, ಇಡೀ ಜಗತ್ ಕ್ಷೇತ್ರ ಛಾಯಾದೇವಿಯನ್ನು ಸ್ವತಃ ಭೂಮಿಯಿಂದ ಸೂರ್ಯನಾರಾಯಣನ ಕಳಿಸ್ತಕ್ಕಂಥ ಅವಕಾಶ, ಅವನ್ನ ಸೇರ್ತಕ್ಕಂಥ ಅವಕಾಶ ಇದೇ ಶಿವರಾತ್ರಿ ಅಂದು. ನಾವು ಯಾವತ್ತೂ ಒಂದು ಮಾಸ ಬಹಳ ಮುಖ್ಯ ಅಂತೀವಿ. ಅಂಥದ್ರಲ್ಲಿ ನಾವು ನೋಡ್ಬೋದು ಮಾಘ ಮಾಸ ಅನ್ನೋದು ಕೂಡ ಇವತ್ತು ಶ್ರೇಷ್ಠತೆ. ಆ ಮಾಘ ಮಾಸ ಶಿವರಾತ್ರಿಯಲ್ಲೇ ಬಿದ್ದರೆ ಇನ್ನಷ್ಟು ಶ್ರೇಷ್ಠತೆ. ಆ ಶಿವರಾತ್ರಿಯಲ್ಲಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಕಾಲಿಡಬೇಕಾದ್ರೆ ಉತ್ತರಾಯಣ ಪುಣ್ಯ ಕಾಲ ಅಂತ ಬೇರೆ ಕರಿತೀವಿ. ಎಷ್ಟು ವೈಶಿಷ್ಟ್ಯತೆ. ಇದ್ರ ಜೊತೆಗೆ ಶಿವರಾತ್ರಿಯಲ್ಲಿ ಶನಿ ಜಯಂತಿ. ಏನು ಮಾಡ್ತೀವಿ ಅವತ್ತು ಅಂದರೆ ಎಲ್ಲ ಬೆಳಗ್ಗೆ ಬಂದು ಸಾಲಾಗಿ ತಾವೆಲ್ಲ ಬರಬೇಕು. ತಮ್ಮ ತಮ್ಮ ಗಂಟನ್ನು, ತಮ್ಮ ತಮ್ಮ ಕರ್ಮವನ್ನು ತಾವೇ ಹೊತ್ತುಕೊಂಡು ಒಬ್ಬರಾಗಿ ಬಂದು ಕೂರ್ಮ ಪೀಠ ಸ್ಥಿತಿ ಅಂತ ಹೇಳಿದಾಗೆ ಆ ಕೂರ್ಮ ಪೀಠದಲ್ಲಿ ಏನೋ ಮುಳುಗ್ತಾ ಇರೋರನ್ನ ಕಾಪಾಡತ್ತೇನೋ ಅಂದರೆ ಆ ಕೂರ್ಮಾಸನ ಪೀಠ ಕಾಪಾಡ್ತು. ಯಾರೋ ಸಮುದ್ರ ಮಥನ ಮಾಡುವಾಗ ಅಂಥ ಒಂದು ಸಮುದ್ರ ಮಥನ ಮಾಡೋ ಕಾಲ ಬಂದ್ಬಿಡ್ತು. ಸಮುದ್ರದಲ್ಲಿರ್ತಕ್ಕಂಥ ನೀರು, ಸಮುದ್ರದಲ್ಲಿ ಜೊತೆಗಿರ್ತಕ್ಕಂಥ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಜಗತ್ತು, ಎಲ್ಲವೂ ಜನಗಳಿಗೆ ಆ ಅಲ್ಲೋಲ ಕಲ್ಲೋಲ ಯಾವಾಗತ್ತೆ? ನೀವು ದೋಣಿಲಿ ಕೂತ್ಕೊಂಡಾಗ ಗೊತ್ತಾಗುತ್ತೆ. ಕೆಲವು ದೋಣಿಗಳು ನೋಡಿ, ನೀವು ಏರೋಪ್ಲೇನ್ ಹೋಗ್ತೀರಿ ನೆಟ್ಟಿಂಗ್ ಹೊಟ್ಟೋಗ್ಬೋದು, ಗಾಳಿ ಬಂದರೆ ಸ್ವಲ್ಪ ಹಾಗೂ ಹೀಗಾಗುತ್ತೆ. ಆದರೆ ದೋಣಿಲಿ ಕೂತ್ಕೊಂಡಾಗ ಅನುಭವ ಆಗೋದು ಸಾಕಷ್ಟು ಜನಕ್ಕೆ ಆಗಿರ್ತಕ್ಕಂಥದ್ದು. ಏನು ಒಂದ್ಸಲಿ ಕೂತ್ಕೊಳ್ಳಿ, ಮುಂದೂ ಆಡುತ್ತೆ, ಹಿಂದೂ ಆಡುತ್ತೆ, ಪಕ್ಕಕ್ಕೂ ಆಡುತ್ತೆ, ಈ ಕಡೆ ಆಗುತ್ತೆ. ಅಂದರೆ ಏನು, ಯಾವ ದಿಕ್ಕಲ್ಲಿ ಆಡುತ್ತೋ ಗೊತ್ತಿಲ್ಲ, ಜೀವನ ಪೂರ್ತಿ ಅಲ್ಲೋಲ ಕಲ್ಲೋಲವಾಗಿದೆ. ಅದಕ್ಕೋಸ್ಕರ ಇಂಥ ಅಲ್ಲೋಲ ಕಲ್ಲೋಲವಾಗೋ ಅನುಭವ ನಿಮಗೆ ಆವತ್ತಿನ ದಿವಸ ಆಗಕ್ಕೆ ನೀವೆಲ್ಲ ಏನು ಮಾಡಬೇಕು? ಭಗವಂತ ಒಬ್ಬನೇ ನಮ್ಮನ್ನು ಕಾಪಾಡೋದು ಅಂತ ಹೇಳಿ ಆವತ್ತಿನ ದಿವಸ ನಿಮ್ಮ ಕರ್ಮವನ್ನು ತಂದು ನೀವೇ ಸಾಕ್ಷಾತ್ ಶನೇಶ್ವರನಿಗೆ ಅರ್ಪಿಸಬೇಕು. ಆ ಕರ್ಮವನ್ನು ಅರ್ಪಿಸೋ ಸಮಯಕ್ಕೆ ಪಂಚಭೂತಗಳಾಗಿರ್ತಕ್ಕಂಥ ನಮ್ಮ ದೇಹದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟೋದೇ ಪಂಚಭೂತಗಳ ಮುಖಾಂತರ. ಆ ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಇದೆಲ್ಲವೂ ಹಾಕ್ತಕ್ಕಂಥದ್ದು. ಅದರ ಜೊತೆಗೆ ಲೋಹ ಅಂತಕ್ಕಂಥ ಚಂದ್ರ, ತಾಯಿಯಿಂದನೇ ಹುಟ್ಟೋದು ಚಂದ್ರ. ಮನಸ್ಸು ಅನ್ನೋದು ಪ್ರತಿಯೊಬ್ಬನು ತಮ್ಮ ಮುಖಾಂತರ ಬಂದಿರತಕ್ಕಂಥ ಈ ಜನನ ತಾಯಿ. ಆ ಚಂದ್ರನ ತಗೊಂಬಂದು ಹಾಕಕ್ಕಾಗದೇ ಇದ್ರು ಬೆಳ್ಳಿ ಅನ್ನೋ ಚಂದ್ರನ್ನ ಅದರೊಳಗೆ ಹಾಕೋದು. ಅರ್ಪಯಾಮಿ, ತರ್ಪಯಾಮಿ, ಸಮರ್ಪಯಾಮಿ. ಆದಮೇಲೆ ಎಳ್ಳು, ಕರ್ಮವನ್ನು ಕಳ್ಕೊಳ್ಳೋ ಎಳ್ಳು, ಸಾಕ್ಷಾತ್ ಪಿಂಡವನ್ನು ಇಡೋ ಸಮಯಕ್ಕೆ ಏನು ಹೇಳಿದೆ? ಶ್ರೀಮನ್ನಾರಾಯಣ ನೋಡಿದಾಗ ಒಂದೊಂದು ಕಣ್ಣು, ದೇಹವೆಲ್ಲ ಕಣ್ಣಿದ್ದ ಹಾಗೆ ಎಳ್ಳಿದಾಗ ಎಲ್ಲವೂ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತೆ. ಅದಕ್ಕೆ ವಿಷ್ಣು ಪಾದಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋದು. ಯಾಕೆಂದ್ರೆ ಆ ತರ್ಪಣ ಮಾಡಿಬಿಡ ಶನೇಶ್ವರ ಕರ್ಮವನ್ನು ಎಳ್ಳು ಶನಿಗೆ ತುಂಬ ಪ್ರಿಯ. ಅವನು ಈ ವಿಷ್ಣು ಪೂಜೆ ಮಾಡ್ತಾರಂತೆ ಎಳ್ಳು. ಅದಕ್ಕೆ ಹೇಳೋದು ಸುಡು ಕೂಡುದು ಅಂತಕ್ಕಂಥ ವಿಚಾರ. ಆದರೆ ಈ ಎಳ್ಳನ್ನ ಸಮರ್ಪಯಾಮಿ ಎಂದಾಗ ಅವನಿಗೆ ನಾವು ಯಾವತ್ತೂ ಎಳ್ಳಿ ಬತ್ತಿ ಹಚ್ಚಬೇಡಿ ಅಂತ ಎಷ್ಟೋ ಜನ ಹೇಳ್ತೀವಿ. ಅದಕ್ಕೆ ಇವತ್ತಿನ ದಿವಸ ಆ ಎಳ್ಳನ್ನ ಸಮೇತವಾಗಿ ಕರ್ಮಸ್ಥಾನಾಧಿಪತಿ ನಿನಗೆ ಪ್ರಿಯವಾಗಿರೋದು ನೆನಪಿಸ್ತೀವಿ ಅಂತೇಳಿ ಅರ್ಪಿಸಿದಾಗ ಯಮ ತಾನು ಶನೇಶ್ವರನ ಜೊತೆಗೆ ಛಾಯಾದೇವಿನ ಎತ್ಕೊಂಡು ಅಬ್ಬಾ ಸೂರ್ಯನಾರಾಯಣ ತಗೊಳಪ್ಪ ತಂದೆಗೆ ಒಪ್ಪಿಸ್ತಾರಂತೆ ಆ ದೇವಿನ. ಸಾಕು ಭೂಲೋಕದ ಕರ್ಮ ಅಂತ. ಅದಕ್ಕೆ ಇಂಥ ಒಂದು ಕರ್ಮಶೇಷಗಳಿಂದ ದೇವರೇ ದೂರವಾಗ್ತಾ ಇದ್ದ ಸಮಯದಲ್ಲಿ ನಾವುಗಳೇನು ಹೇಳಿದ್ವಿ, ಒಂದು ಪ್ರಾಣ ಹೋಗ್ತಾ ಒಳಗಡೆ ಎಲ್ಲರೂ ಹೊಟ್ಟೋದಾಗ ಆಂಜನೇಯ ಒಬ್ಬನೇ ಕಾಯ್ತಿರ್ತಾನಂತೆ, ಲಕ್ಷ್ಮೀನಾರಾಯಣ ಬನ್ನಿ ಹೊಟ್ಟೋಗೋಣ, ಪ್ರಾಣದೇವರು ಅನ್ಸ್ಕೊಂಡಂತೆ ಬನ್ನಿ ಹೊಟ್ಟೋಗೋಣ ಅಂತ ಆ ಜೀವ ಹಾರೋಗತ್ತಂತೆ. ಈ ಥರ ಹಾರೋಗತಕ್ಕಂಥ ಪ್ರತಿಯೊಬ್ಬರು ಜೀವನೂ ಕಾಪಾಡೋದು ಭಗವಂತ ಒಬ್ಬನೇ. ಅದಕ್ಕೆ ಆ ಶಿವರಾತ್ರಿ 1180 ವರ್ಷದ ಶಿವರಾತ್ರಿ ಅವತ್ತು ಬೆಳಗ್ಗೆ ಎಲ್ಲರೂ ಬಂದು ಸಾಲಾಗಿ ನಿಂತು ಶನಿ ಕರ್ಮವನ್ನು ಶೇಷವನ್ನು ಕಳ್ಕೊಂಡು ತದನಂತರ ರಾತ್ರಿ ಶನೇಶ್ವರನ ಕಥಾಮಾಲಿಕವನ್ನು ಕೇಳಿ ತದನಂತರ ಬೆಳಗಿನ ಜಾವ ರುದ್ರಾಭಿಷೇಕವನ್ನು ನೋಡಿ ಕೊನೆಯದಾಗಿ ಉಪಹಾರವನ್ನು ಸ್ವೀಕರಿಸಿ ಅಲ್ಲಿ ನಮ್ಮ ಕರ್ಮವನ್ನು ಕಳ್ಕೊಳ್ಳೋ ಕೊನೆಯ ದಿನ. ದಿಸ್ ಈಸ್ ದಿ ಲಾಸ್ಟ್
ಲಾಸ್ಟ್ ಕಾಲ್ ಅಂತೀವಲ್ಲ, ಅಂದರೆ ಒಬ್ಬ ಮನುಷ್ಯ ಹೊರಡ್ತಾ ಇದ್ದ ಸಮಯಕ್ಕೆ ಜಾಗ್ತೇ ರಹೋ ಅಂತಾರೆ. ಅಂದರೆ ಇನ್ನೇನು ಕಳ್ಳ ಬಂದ್ಬಿಡ್ತಾನೆ ಹುಷಾರ್ ಅಂತ, ಅಥವಾ ಎದ್ದಿರಿ ಹುಷಾರ್, ಯಾವತ್ತು ಕಳ್ಳ ಬರ್ಬೋದು ಅಂತ. ಅದೇ ರೀತಿ ಟೈಟಾನಿಕ್ ಶಿಪ್ ಮುಳುಗೋಗ್ತಾ ಇದ್ದಾಗ ಇನ್ಯಾರಾದರೂ ಇದ್ದೀರಾ, ಬಹಳ ಜನ ಪಿಕ್ಚರ್ ನೋಡಿರ್ತೀರ, ಅದಕ್ಕೆ ಜ್ಞಾಪಿಸ್ತಾ ಇದ್ದೀನಿ, ಅರ್ಥ ಆಗಲಿ. ಆ ಬೋಟ್ ಹೋಗ್ತಾ ಇದ್ದಾಗ ಇನ್ನು ಬದುಕಿದ್ದೀರಾ ಅಂತ ಹುಡುಕ್ಬೇಕಾಗತ್ತಾ, ಅಂಥ ಸಮಯದವರೆಗೂ ಕಾಯಬೇಡಿ. ಈಗ ಮೊದಲೇ ಟಿಕೆಟ್ ತಗೊಂಡು, ಮೊದಲೇ ರಿಸರ್ವೇಷನ್ ಮಾಡಿಕೊಂಡು, ಮೊದಲೇ ನಿಮ್ಮ ಖರ್ಚು ಬಾಪ್ತನ್ನು ಎಲ್ಲ ಕರ್ಮವನ್ನು ಕಳ್ಕೊಳ್ಳೋ ಯೋಗ್ಯವನ್ನು ಸಂಪಾದಿಸ್ಕೊಳ್ಳಿ. ಯಾಕೆಂದರೆ ಭಗವಂತ ಇಲ್ಲಲ್ಲ ಕೇಳ್ತಾನಂತೆ ಯಮಧರ್ಮರಾಜ, ಏನು ಮಾಡಿದ್ದೀರಾ, ಏನಾದರೂ ಮಾಡಿದ್ದೀರಾ ಭೂಮಿ ಮೇಲೆ ಕಳಿಸಿ ಅಂತಾನಂತೆ. ಆ ಸಮಯಕ್ಕೆ ಅನ್ನಂಗಿಲ್ಲ ಅನ್ನಂಗಿಲ್ಲ, ಅಂತಹ ಪರಿಸ್ಥಿತಿ ನೀವು ಉಂಟು ಮಾಡ್ಕೋಬೇಡಿ. ಅದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಯ ಮಾ ಫಲೇಶು ಕದಾಚರ. ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಕರ್ಮಗಳನ್ನು ನನಗೆ ಬಿಟ್ಟೆ ಫಲಾಫಲಗಳನ್ನು ಯಾವತ್ತು ನನಗೆ ಕೇಳ್ಕೊಳ್ಳೋದು, ನಾನು ಯಾವಾಗ ಏನು ಕೊಡಬೇಕು, ಯಾವುದನ್ನು ತಗೋಬೇಕು ನನಗೆ ಚೆನ್ನಾಗಿ ಗೊತ್ತು ಅಂತ ಆ ವಿಶ್ವರೂಪ ದರ್ಶನವನ್ನು ತೋರಿಸಿ ಪರಮಾತ್ಮ ಇರ್ತಾನಂತೆ. ಅಂಥ ಒಂದು ವಿಶ್ವರೂಪ ಕೃಷ್ಣನಿಗೆ ಏನು ಅವತಾರವನ್ನು ತೋರಿಸಿ ಅರ್ಜುನನಿಗೆ ತೋರಿಸದ, ಆ ಸಂದಿಗ್ಧ ಕಾಲ ನಮಗೆ ಬಂದ್ಬಿಟ್ಟಿದೆ. ನಾವೆಲ್ಲ ವಿಶ್ವರೂಪ ದರ್ಶನವನ್ನು ಮಾಡೋ ಸಮಯ ಬಂದ್ಬಿಡ್ತು ಸಾಕ್ಷಾತ್ ಶಿವರಾತ್ರಿ ಅಂದು. ಅದಕ್ಕೆ ನೀವೆಲ್ಲರೂ ಶಿವರಾತ್ರಿಗೆ ಆ ಗಂಟೆಗಳನ್ನು ತಗೊಂಡು ಏನನ್ನು ಮಾಡಬೇಕು ಅನ್ನೋಕ್ಕೆ ಮೊದಲನೇ ಮಾಹಿತಿ ತಗೊಳ್ಬೇಕಾದ್ರೆ ಎಲ್ಲರೂ ನೇರವಾಗಿ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಆಶ್ರಮಕ್ಕೆ ಬಂದುಬಿಡಿ. ಎಲ್ಲ ವಿಶೇಷಗಳನ್ನು ತಿಳಿಸ್ಕೊಡ್ತಕ್ಕಂಥ ಅವಕಾಶ ಅಲ್ಲಿಂದ ಅವುಗಳ ಆ ಒಂದೊಂದು ಗಂಟೆಗಳನ್ನು ನೇರವಾಗಿ ಶಿವರಾತ್ರಿ ದಿವಸ ಮನೆ ಹೊರಗಡೆ ಇಟ್ಬಿಡಬೇಕು. ಗಂಟೆಗಳು ನಿವಾಳಿಸಿ, ಶನಿವಾರ ಬೇರೆ ದಿವಸ ಎಲ್ಲ ನಿವಾಳಿಸ್ಕೋಬೋದು. ನಿವಾಳಿಸಿದ ನಂತರ ಪ್ರತ್ಯೇಕವಾಗಿ ನಿಮ್ಮಲ್ಲಿ ಅಕಸ್ಮಾತ್ ಪಾಪ ನಾಯಿ ಇತ್ತು ಅಂತ ಇಟ್ಕೊಳ್ಳಿ, ಅದಕ್ಕೂ ನಿವಾಳಿಸ್ಬಿಡಿ. ಯಾವ್ದಾದ್ರು ಪ್ರಾಣಿ ಪಕ್ಷಿಗಳಿಸಿ ಅದಕ್ಕೂ ನಿವಾಳಿಸ್ಬಿಡಿ. ಯಾಕಂದರೆ ಜೀವರಾಶಿಗಳಿಗೆ ಒಂದು ವಾತ್ಸಲ್ಯ ಅನ್ನೋದು ಎಲ್ಲಾದರೂ ಕುಂದು ಕೊರತೆ ಇಟ್ಕೋಬಾರ್ದು. ಅದಕ್ಕೆ ಮನುಷ್ಯನಿಗೆ ಆಸೆ ಇರಬೇಕಂತ ದುರಾಸೆ ಇರುವಂತೆ, ಆಸೆ ಅಯ್ಯೋ ಪ್ರಾಣಿ ಇಟ್ಕೊಂಡಿದ್ದೀವಿ, ಆ ಪ್ರಾಣಿಗೂ ನಿವಾಳಿಸಿದಾಗ ಅದು ಹೊರಟೋಗ್ತಕ್ಕಂಥ ಅವಕಾಶಕ್ಕೆ ಒಳಗಿರ್ತಕ್ಕಂಥ ಪಾರ್ವಳ, ಒಳಗಡೆ ಇರ್ತಕ್ಕಂಥ ಆತ್ಮ ಹೀಗೆ ಹಕ್ಕಿಲಿ ಹೊರಟೋಗತ್ತಂತೆ. ಹಕ್ಕಿಯಾಗಿ ಹೊರಟೋಗೋ ಇದು ಕಲಿ ಅಂದ್ರೇನು, ತಕ್ಷಣ ಹೆಂಗೆ ಹೊರಟೋಗತ್ತಂತೆ. ಆವಾಗ ಹಿಡ್ಕೊಳಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಹೌದಾ ಅಂತ ಕ್ಷಮ ಕೇಳ್ಕೊಳಕ್ಕೂ ಆಗಲ್ಲ, ಸಮಯನೂ ಇರಲ್ಲ. ಅದಕ್ಕೆ ಎಲ್ಲವೂ ಭಗವಂತನ ಲೀಲೆ. ಇಂಥ ಒಂದು ಭಗವಂತನ ಲೀಲೆ ನಾವು ನೀವು ಭಯ ಪಡುವಂಥದ್ದಲ್ಲ. ಸಾಕ್ಷಾತ್ ಪ್ರಳಯರುದ್ರನಿಗೆ ಮಹಾಯಾಗ ಸ್ವರೂಪದಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷ ಶನಿ ಜಯಂತಿ ತಾನೇ ಬಂದಿರತಕ್ಕಂಥ ಒಂದು ಪ್ರಕೃತಿಯ ವಿಶೇಷ. ಆ ವಿಶೇಷದಲ್ಲಿ ನಾವು ನೀವು ತಲ್ಲೀನರಾಗಿ ಭಾಗವಹಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ವಿಷಯವೇ ಸಂಸ್ಕಾರ, ಭಾರತ ಸಂಸ್ಕಾರ. ಭಾರತ ದೇಶಕ್ಕೆ ಜೈ ಅಂತ ಹೇಳ್ತಾ ಇವತ್ತು ಆ ಭಾರತ ದೇಶದಲ್ಲಿರ್ತಕ್ಕಂಥ ಅಷ್ಟೋ ಜನಕ್ಕೆ ಎಷ್ಟಾಗುತ್ತೋ ಉಳಿಸ್ಬೋದು. ಆದರೆ ನಾವು ಉಳಿಸೋಕ್ಕೆ ಸಾಧ್ಯವಾ? ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರಬೇಕಾದ್ದೇ ಈ ಸ್ಥಳಕ್ಕೆ. ಆ ಸ್ಥಳ ಬಿಟ್ಟು ಬರದಿದ್ದವರಿಗೆ ದೈವೇ ಮಾರ್ಗ. ಅದಕ್ಕೆ ನಾವು ಎಷ್ಟು ಜನ ಹೋಗೋಕ್ಕಾಗತ್ತೋ ಅಷ್ಟು ಜನಕ್ಕೆ ಮಾತ್ರ ಋಣ. ನಾವೆಲ್ಲ ಆ ಋಣವನ್ನು ತೀರಿಸ್ಕೊಂಡು ಹೊರಡೋ ಸಮಯ ಆಯಿತು. ಇವತ್ತಿನ ಋಣ ನಾವಿವತ್ತು ತೀರಿಸ್ಕೊಳ್ಳೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.